अनपढ़ महिला के उदात्त व्यक्तित्व एवं कार्य का ಪರಿಚಯ ಪಾವೆ ಅಂದರೆ ಈ ಬಡ ಮಹಿಳೆ ಮತ್ತು ಅನಕ್ಷರಸ್ಥ ಮಹಿಳೆಯ ಉದಾತ್ತ ಅಂದರೆ ಶ್ರೇಷ್ಠ ವ್ಯಕ್ತಿತ್ವ, ಉತ್ತಮ ವ್ಯಕ್ತಿತ್ವದ ಬಗ್ಗೆ ಮತ್ತು ಅವರ ಕಾರ್ಯಗಳ ಬಗ್ಗೆ ಕಾರ್ಯೋಂಕ ಪರಿಚಯ ಪಾವೆ ಅವರ ಕಾರ್ಯಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. तिम्मक्का का जन्म तुमकूर जिला गुब्बी तालुक में एक छोटे से गांव ककनेहल्ली में हुआ. उनके पिता चिक्करंगैया और माता विजयम्मा थे. तिम्मक्का इनकी 6 संतानों से एक थी. तिम्मक्का के माँ बाप मेहनत मजदूरी करते हुए अपना पेट पालते थे. ನೋಡಿ, तिम्मक्का का जन्म तुमकूर जिला गुब्बी तालुक में एक छोटे से गांव ककनेहल्ली में हुआ. ನೋಡಿ, ತಿಮ್ಮಕ್ಕ ಅವರು ಹುಟ್ಟಿರೋಂಥ ಸ್ಥಳ ಯಾವುದು? ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಒಂದು ಚಿಕ್ಕ ಹಳ್ಳಿ. ಯಾವುದದು? ಕಾಕೇನಹಳ್ಳಿ. ಯಾವುದೋ ಕಾಕೇನಹಳ್ಳಿಯಲ್ಲಿ ಅವರು ಜನ್ಮವನ್ನು ಪಡೆದಿರ್ತಾರೆ. ಉನ್ಕೆ ಪಿತಾ ಚಿಕ್ಕರಂಗಯ್ಯ और ಮಾತಾ ವಿಜಯಮ್ಮ ತೆ. ತಿಮ್ಮಕ್ಕ ಅವರ ತಂದೆ ಹೆಸರೇನು? ಚಿಕ್ಕರಂಗಯ್ಯ ಮತ್ತು ಅವರ ತಾಯಿ ಹೆಸರು ವಿಜಯಮ್ಮ. ತಿಮ್ಮಕ್ಕ ಇನ್ಕಿ 6 ಸಂತಾನೋं में से एक थी. ಇವರ ತಂದೆ ತಾಯಿ ಇರ್ತಾರಲ್ವ, ಚಿಕ್ಕರಂಗಯ್ಯ ಮತ್ತು ವಿಜಯಮ್ಮ ಇವರು 6 ಸಂತಾನಗಳಲ್ಲಿ ಒಬ್ಬರಾಗಿರ್ತಾರೆ. तिम्मक्का के माँ बाप मेहनत मजदूरी करते हुए अपना पेट पालते थे. ಇವರ ತಂದೆ ತಾಯಿ ಪ್ರತಿದಿನವೂ ಪರಿಶ್ರಮ ಪಟ್ಟು ಅವರು ದಿನವನ್ನು ಸಾಕ್ತಾಯಿದ್ರು. ಅವರ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾಯಿದ್ರು ಮತ್ತು ಆ ಮಕ್ಕಳನ್ನು ಪಾಲನೆ ಮಾಡ್ತಾಯಿದ್ರು. ಪ್ರತಿದಿನ ಅವರು ದಿನಗೂಲಿ ಮಾಡಿಕೊಂಡು ಅವರ ಮಕ್ಕಳನ್ನು ಪೋಷಣೆ ಮಾಡ್ತಾಯಿದ್ರು. तिम्मक्का के पति का नाम बिक्कड़ा चिक्कैया था. तिम्मक्का के पति का नाम क्या है? बिक्कड़ा चिक्कैया था. वे भी अनपढ़ थे. रोज़ दूसरे के खेत में पसीना बहकर काम किया करते थे. इस दंपति को एक कोर के लिए कड़ी मेहनत करनी पड़ती थी. कमाई भी बहुत कम थी. यदि एक दिन मजदूरी नहीं करते तो उन्हें भूखे रहना पड़ता था. देखिए, तिम्मक्का के पति का नाम बिक्कड़ा ಚಿಕ್ಕಯ್ಯ. ಈ ತಿಮ್ಮಕ್ಕ ಅವರಿಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿಬಿಡುತ್ತೆ. ಸೊ ಅವರ ಪತಿಯ ಹೆಸರು ಅಂದರೆ ಅವರ ಗಂಡನ ಹೆಸರೇನು? ಬಿಕ್ಕಳ ಚಿಕ್ಕಯ್ಯ. ಅವರ ಗಂಡನ ಹೆಸರು ಬಿಕ್ಕಳ ಚಿಕ್ಕಯ್ಯ. ವೇ ಬಿ ಅನ್ಪಡ್ತೆ, ಅವರು ಸಹ ಅನಕ್ಷರಸ್ಥರಾಗಿರ್ತಾರೆ. ರೋಜ್ दूसरों के खेत में पसीना बहकर काम किया करते थे. ಪ್ರತಿದಿನ ಏನು ಮಾಡ್ತಾಯಿದ್ರು ಅವರು? ಬೇರೆಯವರ ದೂಸರೋ ಅಂದರೆ ಬೇರೆಯವರ ಖೇತ್ ಅಂದರೆ ಏನು? ತೋಟ. ಬೇರೆಯವರ ತೋಟದಲ್ಲಿ ಪಸೀನಾ ಬಹಕರ್ ಬೆವರು ಸುರಿಸಿ ಕೆಲಸವನ್ನು ಮಾಡ್ತಾಯಿದ್ರು. ಯಾರು? ಬಿಕ್ಕಳ ಚಿಕ್ಕಯ್ಯ. इस दंपति को एक कौर के लिए कड़ी मेहनत करनी पड़ती थी. ನೋಡಿ, ಇವರು ತಿನ್ನೋ ಒಂದು ತುತ್ತುಗೋಸ್ಕರ, ಒಂದು ಹೊತ್ತಿಗೋಸ್ಕರ, ಕೌರ್ ಅಂದರೆ ತುತ್ತು, ತಿನ್ನೋ ಅಂತಹ ಒಂದು ತುತ್ತಿಗೋಸ್ಕರ ಈ ದಂಪತಿಗಳು ಏನು ಮಾಡಬೇಕಾಗಿತ್ತು? ಕಡಿ ಮೆಹನತ್, ತುಂಬಾ ಕಷ್ಟಪಡಬೇಕಾಗಿತ್ತು. ತುಂಬ ಮೆಹನತ್ ಮೀನ್ಸ್ ಪರಿಶ್ರಮ. ಮೆಹನತ್ ಅಂದರೆ ಏನು? ಪರಿಶ್ರಮ, ತುಂಬಾ ಕಷ್ಟಪಡಬೇಕಾಗಿತ್ತು. ಕರ್ನಿ ಪಡ್ತೀತಿ. ಕಮಾಯಿ ಬಿ ಬಹುತ್ ಕಮ್ ಥಿ. ಅಷ್ಟೆಲ್ಲ ಅವರು ಬೆವರು ಸುರಿಸಿ ಪರಿಶ್ರಮ ಪಡ್ತಾಯಿದ್ರು ಸಹ ಇವ್ರಿಗೇನು? ಕಮಾಯಿ ಅಂತಂದರೆ ಅವರ ಆದಾಯ ಕಡಿಮೆ ಇತ್ತು, ತುಂಬಾ ಕಡಿಮೆ ಇತ್ತು ಅವ್ರಿಗೆ ಬರ್ತಾ ಇದ್ದಂತಹ ಆದಾಯ. यदि एक दिन मजदूरी नहीं करते तो उन्हें भूखे रहना पड़ता था. ನೋಡಿ, ಯದಿ ಏಕ್ ದಿನ್ ಮಜ್ದೂರಿ ಮೀನ್ಸ್ ಕೂಲಿ ಮಾಡೋದಕ್ಕೆ ಹೋಗಿಲ್ಲ ಅಂತಂದರೆ, ದಿನಗೂಲಿ ಮಾಡೋಕ್ಕೆ ಹೋಗಲಿಲ್ಲ ಅಂತಂದರೆ ಅವರು
ಭೂಕೆ ರಹನ ಪಡ್ತಾ ತಾ. ಅವರು ಅವತ್ತಿನ ದಿನ ಹಸಿವಿನಿಂದನೇ ಇರಬೇಕಾಗಿತ್ತು. ಯಾರು ತಿಮ್ಮಕ್ಕ ಮತ್ತು ಚಿಕ್ಕರಂಗಯ್ಯ, ಬಿಕ್ಕಳ ಚಿಕ್ಕಯ್ಯ ಅವರ ಗಂಡ. ಅವರು ಮತ್ತು ಅವರ ಗಂಡ ಇಬ್ಬರೂ ಸಹ ಅವತ್ತಿನ ದಿನ ಉಪವಾಸನೇ ಇರಬೇಕಾಗ್ತಿತ್ತು. ಸೊ ಇನ್ನು ಮುಂದೆ ಅವ್ರು ಯಾವ ರೀತಿ ಮರಗಳನ್ನು ಬೆಳೆಸೋಕ್ಕೆ ಶುರು ಮಾಡ್ತಾರೆ, ಅವ್ರಿಗೆ ಹೇಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಯಿತು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.